ಹಿಂದೆ ಸೀತಾಳಯ್ಯನ ಮಠಕ್ಕೆ ಹೋದಾಗ ಎಲ್ಲಾ ದೇವರುಗಳು ಸೇರ್ತಾ ಇದ್ದು. ಆ ಸೇರೋ ಸಂದರ್ಭದಲ್ಲಿ ನಮ್ಮ ಸರ್ಪನಹಳ್ಳಿ ಇರತಕ್ಕಂತ ಕೊಲ್ಲಾಪುರೇಶ್ವರಿ ಸಹ ಹೋಗಿ ಸೇರ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ದೊಡ್ಡ ಸಾಹುಕಾರ ಒಬ್ಬರು ಮುಳ್ಳಯ್ಯನಗಿರಿ ಅಂತ ಹೇಳಿ ಮುಳ್ಳು ಪಾಲಿಕೆಯನ್ನು ಮಾಡಿ ಅದನ್ನ ಯಾರು ಹತ್ತಿ ಪ್ರದೇಶದಿಂದ ಸುತ್ತರಿತಾರೆ ಅಂತ ಆದರೆ ಅಂಥವರಿಗೆ ಆ ಪಾಲಿಕೆ ಕೊಡ್ತೀವಿ ಅಂತ ಹೇಳಿ ಅವರು ಮಾಡಿದ್ರು. ಅದರ ಪ್ರಕಾರ ಯಾವ ದೇವತೆಗಳು ಮುಂದೆ ಬರಲಿಲ್ಲ. ಆವಾಗ ಕೊಲ್ಲಾಪುರೇಶ್ವರಿ ತಾನು ನನಗಿರ್ಲಿದು ನಾನು ಮಾಡ್ತೀನಿ ಅಂತ ಹೇಳಿ ಆ ಪಲ್ಲಕ್ಕಿ ಮೇಲೆ ಹತ್ತಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ತಗೊಂಡ್ಬಂದಿರ್ತಕ್ಕಂಥ ಪಲ್ಲಕ್ಕಿನೇ ಈ ಊರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಶ್ರೀಯುತ ಮಲ್ಲೇಶಾಚಾರ್ ಅಂತ ಹೇಳಿ ಇದ್ದಾರೆ. ಅವರ ಮೈ ಮೇಲೆ ಆ ದೇವ್ರು ಬರ್ತಾ ಇತ್ತು. ಆ ದೇವರೇ ಇಲ್ಲಿವರೆಗೂ ಕರ್ಕೊಂಬಂದು ಅದಾದಮೇಲೆ ಚಾಯಮ್ಮ ಅನ್ನೋರ ಮೇಲೆ ಬರ್ತಾ ಇತ್ತು. ಅವರು ತೀರೋಗಿದ್ರು. ಅದು ಈ ದೇವಸ್ಥಾನದ ಪ್ರತೀತಿ. ಇದು ನನಗೆ ತಿಳಿದ ರೂಪದಲ್ಲಿ ಹಿಂದೆ ಒಬ್ಬ ಋಷಿ ಮನುಷ್ಯ ಕಾಶಿಯಿಂದ ಒಂದು ಗಿಂಡಿ ನೀರನ್ನ ತಂದಿದ್ರು. ಅವರು ಈ ಊರಿಗೆ ಬರೋ ಸಂದರ್ಭಕ್ಕೆ ಗಿಂಡಿ ಎಲ್ಲಿಟ್ಟು ಹೋಗೋದು, ಏನು ಮಾಡೋದು ಅಂತ ಹೇಳಿ ಇಲ್ಲೇ ಈಗೇನು ನೆಲೆಸಿದೆ ಅಲ್ಲೇ ಒಂದು ಬೇವಿನ ಮರ ಇತ್ತು. ಆ ಬೇವಿನ ಮರದ ಕೆಳಗೆ ಗಿಂಡಿ ಇಟ್ಟು ಅವನ ದಿನನಿತ್ಯ ಕಾರ್ಯಗಳನ್ನು ನಡೆಸ್ಕೊಂಬರ್ಬೇಕು ಅಂತ ಹೇಳಿ ಹೊರಗಡೆ ಹೋದರು. ಬರೋದ್ರೊಳಗಡೆ ಆ ಗಿಂಡಿ ಬಿದ್ದೋಗಿತ್ತು. ಆ ಗಿಂಡಿ ಎಲ್ಲಿ ಬಿದ್ದೋಗಿತ್ತು ಅಲ್ಲೇ ದೇವರ ಸ್ಥಾಪನೆ ಒಂದು ಕಲ್ಲಿತ್ತು. ಅಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿ ಸ್ಥಾಪನೆ ಮಾಡಿದಾಗ ಹಿಂದೆ ಒಬ್ಬರು ಗೌಡ್ರ ಮೇಲೆ ಈ ಒಂದು ದೇವರು ಬರ್ತಾಯಿತ್ತು. ಅವರು ಮೂಕರು, ಅವರಿಗೆ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಆದರೆ ಆ ದೇವರು ಬಂದ ಸಂದರ್ಭದಲ್ಲಿ ಒಂದು ದೊಡ್ಡ ಸರ್ಪ ಬಂದುಬಿಟ್ಟು ಕುತ್ತಿಗೆಗೆ ಸಿಗಾಕೊಳೋದು. ಸಿಕ್ಕಿದಾಗ ಅವರಿಗೆ ಮಾತಾಡೋದು. ಅದಕ್ಕೆ ಸರ್ಪನಹಳ್ಳಿ ಅಂತ ಹೆಸರು ಬಂದಿತ್ತು. ಅದು ಪ್ರತೀತಿ ಆಯಿತು. ಅನಂತರ ಊರು ಮುಖಂಡರೆಲ್ಲ ಸೇರಿಬಿಟ್ಟು ಅದನ್ನು ಮುಂದುವರ್ಸೋಕ್ಕೆ ಶುರು ಮಾಡಿದ್ರು. ಸ್ಥಳೀಯವಾಗಿರ್ತಕ್ಕಂಥದ್ದು ಅಂದರೆ ಊರಿನ ಮುಖಂಡರು, ಏಳಹಳ್ಳಿಗೆ ಮುಖಂಡರು ಎಲ್ಲ. ಹೌದು, ಬಿಳಿಗಲ್ಲಹಳ್ಳಿ ಮೊದಲಿದೆ, ಉದ್ದೇಬರಹಳ್ಳಿ, ಆಮೇಲೆ ತಡಬೇನಹಳ್ಳಿ, ಆಮೇಲೆ ಗುಂಗ್ರಹಳ್ಳಿ, ಹೊಸಹಳ್ಳಿ, ಆಮೇಲೆ ಶ್ರೀನಿವಾಸಪುರ, ಹೀಗೆ ಅನೇಕ ಹಳ್ಳಿಗಳಿಂದ ಜನಗಳು ಎಲ್ಲರೂ ಬಂದು ಇಲ್ಲಿ ರಥ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ಹಿರಿಯರು. ಆವತ್ತಿಂದ ಇವತ್ತವರೆಗೂ ಅದು ಹಾಗೆ ನಡ್ಕೊಂಡು ಬರ್ತಾ ಇದ್ರು. ಇಲ್ಲ ಈ ರೀತಿ ಕಾರ್ಯಗಳು ಅಂತಿಲ್ಲ, ಒಗ್ಗಟ್ಟಾಗಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ಈ ಕೆಲಸಗಳನ್ನ ಮಾಡಿ ಬರ್ತಾ ಇದ್ದಾರೆ. ಆಮೇಲೆ ಕೆಂಚರಾಯ ಅಂತಕ್ಕಂಥದ್ದು ಒಂದಿದೆ. ಇದು ಏನಿದ್ರು ಈ ದೇವತೆ ಕೆಲಸ ಆದ ನಂತರ 2 ದಿವಸಗಳಲ್ಲಿ ಆ ಕೆಲಸನೂ ಸಹ ಮಾಡ್ತಾರೆ. ಎಲ್ಲರೂ ಸಂತೋಷವಾಗಿ ಹಬ್ಬವನ್ನು ಮಾಡ್ತಾರೆ. ಕೆಂಡೋತ್ಸವ ನಡೆಯಲ್ಲ, ಗಂಗಾ ಸ್ನಾನನೂ ಅಲ್ಲ. ಬೆಳಿಗ್ಗೆ ರಥೋತ್ಸವ ಆಗೋದಕ್ಕಿಂತ ಮೊದಲು ಗಂಗೆ ತಗೊಂಡ್ಬಂದು ಪೂಜೆ ಮಾಡ್ತಕ್ಕಂಥದ್ದು ಇದೆ. ಇಲ್ಲ ಗಂಗಮ್ಮ ಏನಿದೆ ಕಲ್ಬಾವಿ ಅಂತ ಇದೆ, ಕಲ್ಯಾಣಿಯಿಂದ ತಗೊಂಡ್ಬಂದು ಮಾಡ್ತಾರೆ. ಇಷ್ಟು ಸಂಪ್ರದಾಯ ಇದೆ. ಪ್ರತಿ ಹಬ್ಬದಲ್ಲೂ ಸಹ ಇಲ್ಲಿ ಪೂಜೆ ಸಂಭ್ರಮಗಳು ನಡೀತಾ ಇರ್ತದೆ. ಹಾಗೆ ಕಾರ್ತಿಕದ ಪೂಜೆ ನಡೀತಾ ಇರ್ತದೆ. ಪೂಜೆ ನಡೆಯುತ್ತೆ. ಪ್ರತಿ ಅಮಾಸೆಯಲ್ಲೂ ಸಹ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿಯೊಂದು ಊರಿನ ಜನರು ಬಂದು ಸೇರಿ ಊಟ ಎಲ್ಲದನ್ನು ಮಾಡ್ತಾರೆ.